ಸೊ ನಾನಿವತ್ತಿರೋದು ಡೆಲ್ಲಿ, ನ್ಯೂ ಡೆಲ್ಲಿಯಲ್ಲಿ ಆಟೋ ಎಕ್ಸ್ಪೋ ಇದೆ ಇವತ್ತು. ಸೊ ಇದು ಪ್ರತಿಯೊಂದು ಇಲ್ಲಿಂದ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಎಲ್ಲ ಅದರದ್ದೇ. ಸೊ ಗೇಟ್ ನಂಬರ್ 1, 2ನಲ್ಲಿದ್ದೀನಿ. ಬನ್ನಿ ತೋರಿಸ್ತಾ ಹೋಗ್ತೇನೆ ನಿಮಗೆ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಪಾಸ್ ತೊಗೊಂಡು ಒಳಗಡೆ ಬಂದ ಮೇಲೆ ಸೊ ಇಲ್ಲಿ ಸುಮಾರು ಅಂಗಡಿಗಳಿದೆ. ಅಂದರೆ ಸ್ಟಾಲ್ ಹಾಕಿರ್ತಾರೆ ಅವರು, ಬಸ್ಸಿಂದು, ಲಾರಿ ಮತ್ತು ಕಾರು, ಆಟೋಗಳು ಸುಮಾರು ಅಂದರೆ ಸುಮಾರು ಅಂಗಡಿ. ನನ್ನ ಗೊತ್ತಿರೋ ಪ್ರಕಾರ ಒಂದು 2,000-3,000 ಶಾಪ್ಸ್ ಎಲ್ಲ ಹಾಕಿರ್ತಾರೆ ಇಲ್ಲಿ. ಸೊ ಅದನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಳ್ಳೆ ಪರ್ಟಿಕ್ಯುಲರಾಗಿ ಸಣ್ಣ ರೀಲ್ಸ್ ಬಂದು ಬಸ್ ಶಾಪು ಮತ್ತು ಕಾರು ಯಾವ್ಯಾವ ಸಿಗುತ್ತೆ ನನಗೆ ಗೊತ್ತಿರೋದು. ಸೊ ಒಂದು ರೀಲ್ಸ್ ಆಗಿ ಮತ್ತು ಶಾರ್ಟ್ಸ್ ವಿಡಿಯೋ ಕೂಡ ಹಾಕಿರ್ತೀನಿ. ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದೇ ಎಂಟ್ರೆನ್ಸ್ ಗೇಟ್ ನಂಬರ್ 1 ಅಂತ ಏನೋ ಕರೀತಾರೆ ಇದಕ್ಕೆ. ಮೇ ಬಿ ಹಾಲ್ ನಂಬರ್ 1 ಹಾಕಿದ್ದಾರೆ. ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಹಾಲ್ ನಂಬರ್ 1 ಅಂತ. ಸೊ ಇಲ್ಲಿ ಒಳಗಡೆ ಹೋಗೋಣ. ಸೊ ಸಖತ್ತೈತಿ ಒಳಗಡೆ ಮಾತ್ರ. ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇಲ್ಲಿ ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರೆ, ಪಾಸ್. ಸೊ ಇಲ್ಲಿ ಬಂದ ತಕ್ಷಣ ನೋಡಿ ಒಳಗಡೆ ಇಲ್ಲಿಂದ ಒಂದು ಲೈನಲ್ಲಿ ಕಮ್ಮಿ ಅಂದರೂ 15 ಅಂಗಡಿ ಏನೋ ಇದೆ ಒಂದು ಲೈನಲ್ಲಿ. ಸೊ ಇದು 8 ಏನೋ ಲೈನ್ ಇದೆ ಹಿಂಗೆ. ಸೊ ಟೋಟಲಿ ಫಂಡ್ ಮಾಡಿದ್ದಾರೆ ನಿಮಗೆ. ಸೊ ABCD Z ಹಾಕಿರ್ತಾರೆ ಸ್ಟಾಲ್ ನಂಬರ್. ಸೊ ಈ ಥರ ಶಾಪ್ಗಳಿರುತ್ತೆ. ಸೊ ಫಸ್ಟ್ ಎಂಟ್ರೆನ್ಸ್ ಸ್ಟಾಪ್ ಬಂದು ಇಲ್ಲಿ ಬಸ್ಸಸ್ಸಿಂದ ಎಲ್ಲ ಇದನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇದು ಒಂದು ಬಸ್ಸಸ್ಸಿಗೆ ಹಬ್ ಕರೀತವಲ್ಲ. ಸೊ ಇದು ಓಲೋಗೆ ಮತ್ತು ಅಶೋಕ್ ಲೈಲ್ಯಾಂಡು, ಸೊ ಟಾಟಾ ಗಾಡಿ. ಸೊ ಅಂದರೆ ನಾವು ಯಾವ ಥರ ಆರ್ಡರ್ ಕೊಡ್ತೀವಿ ಅದ್ರ ಮೇಲೆ ಅವರು ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ, ಡೈರೆಕ್ಟ್ ಕಂಪ್ನಿಯವ್ರಿಗೆ ಬೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ರಬ್ಬರ್ಸ್ ಎಲ್ಲ ಮಾಡ್ತಾರೆ ನೋಡಿ ಈ ಥರ. ಸೊ ಇದು ಸುಮಾರು ನೋಡಿರ್ತಾರೆ ಅನ್ಕೋತೀನಿ, ಓಲೋ ಬಸ್ಸಿಗೆಲ್ಲ ಹಾಕಿರೋದು. ಸೊ ಹೌಸ್ ಪೈಪ್ಸ್ ಬಂದು ಇಲ್ಲಿದೆ ನೋಡಿ. ಸೊ ಇದು ಬಂದು ಓಲೋ B11 ಹೌಸ್ ಪೈಪ್ ಬರುತ್ತಲ್ಲ ಅದು ಇದು. ಸೊ ಇವೆಲ್ಲ ಸಕಬ್ಜರ್ ನೋಡಿರ್ತಾರೆ ಅನ್ಕೋತೀನಿ. ಸೊ ಇದು ಬಂದು ಬಸ್ಸಿನ ಸಕಬ್ಜರ್ ಇದು. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಯಾವ್ದಾದ್ರು ಹೊಸ ಬೈಕು ಅಥವಾ ಕಾರು ಏನೇ ಲಾಂಚ್ ಆದರೂ ಕೂಡ ಅದನ್ನು ಕೂಡ ಡೆಮೋಗೆ ಇಟ್ಟಿರ್ತಾರೆ. ಇಲ್ಲಿ ಬಂದು ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ, ಒಂಥರ ಸ್ಪೋರ್ಟ್ಸ್ ಬೈಕ್ ಕಣ್ಣೆ ಕಾಣುತ್ತೆ, ಅದನ್ನು ತೋರಿಸ್ತೀನಿ ಬರೀ ನಿಮಗೆ. ಸೊ ಒಳ್ಳೆ ಲೈಟಿಂಗ್ಸ್ ಆಗಿರ್ಬೋದು, ಹಾರ್ನು, ವೀಲ್ ಕ್ಯಾಪು, ಸೊ ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಲ್ಲ ಆ ಥರ ಪ್ರತಿಯೊಂದೊಂದು ಸಿಗುತ್ತೆ ಇಲ್ಲಿ ಆಟೋಮೊಬೈಲ್ಸ್. ಅಂದರೆ ಅದೇ ತೋರಿಸ್ತಾರೆ. ಒಳ್ಳೆ ಹೊಸ ಗಾಡಿ ಇಲ್ಲಿ ಯಾವುದೂ ಇಲ್ಲ ಇವತ್ತು ನನಗೆ ಗೊತ್ತಿರೋ ಪ್ರಕಾರ. ಸೊ ಹೊಸ ಗಾಡಿ ಇದ್ರೂ ಕೂಡ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಟೋಟಲಾಗಿ ಇಲ್ಲಿ ಮೇನ್ ಎಷ್ಟು ಅಂಗಡಿ ಇದ್ದಾವೆ ಸ್ವಲ್ಪ ಆದಷ್ಟು ಕವರ್ ಮಾಡಿ ಒಂದು 10-12 ನಿಮಿಷದ ವಿಡಿಯೋ ತೋರಿಸ್ತೀನಿ ಬರೀ ನಿಮಗೆ. ಸೊ ಈ ಬೈಕ್ ಬಂದು ಎಲೆಕ್ಟ್ರಿಕ್ ಬೈಕ್. ಸೊ ಈ ಥರ ಇದೆ. ಸೊ ಈ ಥರ ಹೊಸ ಕಂಪ್ನಿ ಅಥವಾ ಹೊಸ ಪ್ರಾಡಕ್ಟನ್ನು ಯಾರು ಲಾಂಚ್ ಮಾಡಿದರೂ ಕೂಡ ಸೊ ಇಲ್ಲಿ ಬಂದು ಪ್ರತಿಯೊಂದೊಂದು ಆಟೋ ಎಕ್ಸ್ಪೋ ಏನಿರುತ್ತೆ, ಬೆಂಗಳೂರು ಆಗಿರ್ಬೋದು ಮತ್ತು ಬೇರೆ ಬೇರೆ ಸ್ಟೇಟಲ್ಲಿ ಎಲ್ಲಾದರೂ ಕೂಡ ಅವ್ರ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಈ ಥರ ಡಿಸ್ಪ್ಲೇ ಮಾಡಿ ಕಸ್ಟಮರ್ಗೆಲ್ಲ ಹ್ಯಾಂಡಲ್ ಮಾಡಿ ತೋರಿಸ್ತಾರೆ. ಸೊ ಏನಿದೆ ಫೀಚರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಇದೆ, ಮನೆ ತೋರಿಸ್ತೀನಿ ನಿಮಗೆ. ಸೊ ಇದು ಒಂದು ಕಾರಿಂದು ನೋಡಿರ್ತಾರೆ ಅನ್ಕೋತೀನಿ, ಮ್ಯಾಗ್ವಿಲ್ ಅಂತ ಕರಿತೀವಿ. ಸೊ ಇದು ಮುಂದೆ ಎಲೆಕ್ಟ್ರಿಕ್ ಸ್ಕೂಟಿ. ಸೊ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಈ ಥರ ಎಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಸೊ ಅಲ್ಲೇ ಸೊ ಇವೆಲ್ಲ ಲೈಟಿಂಗ್ಸ್ ಇದೆ ನೋಡಿ ಈ ಥರ. ಇದು ಪ್ರಾಜೆಕ್ಟ್. ಸೊ ಸ್ಪೀಡ್ ವರ್ಕ್ ಯಾರು ಮಾಡೋರಿದ್ರೆ ಇಂಜಿನಿಯರ್ಸ್ ಇದು ಕೂಡ ಪ್ರಾಜೆಕ್ಟ್ ಈ ಥರ ತೋರಿಸ್ತಾರೆ ಫಸ್ಟಲ್ಲಿ. ಸೊ ಇವು ಬಂದು ಇಂಜನ್ ಒಳಗಡೆ ಬರುವಂಥ ಪಾರ್ಟ್ಸ್. ಸೊ ಇಟ್ಟಿದ್ದಾರೆ ನೋಡಿ ಡೆಮೋಗೆ ಈ ಥರ. ಸೊ ಇಲ್ಲಿ ಬಂದು ಇಂಜನ್ ಇಟ್ಟಿದ್ದಾರೆ ನೋಡಿ. ಇವಾಗ ಮೇ ಬಿ ಕಾರಿಂದ ಅನ್ಕೋತೀನಿ ಇದು, ಗೊತ್ತಿಲ್ಲ. ಸೊ ಅಂದರೆ ಪ್ರತಿಯೊಂದೊಂದು ಕಂಪ್ನಿಯವರು ಬಂದಿರ್ತಾರೆ ಇಲ್ಲಿ. ಇವರು ಜಸ್ಟ್ ಇಂಜನ್ ರೆಡಿ ಮಾಡ್ಕೊಡೋರು ಒಬ್ರು ಇರ್ತಾರೆ, ಹೌಸ್ ಪೈಪ್ ರೆಡಿ ಮಾಡೋರು, ಸೊ ಬೆಲ್ಟ್ಸು. ಸೊ ಇದು ಬಂದು ಬೈಕ್. ಐ ಹೋಪ್ ಮೇ ಬಿ ಅವರು ಚೈನ್ ಪಾಕೆಟ್ಸ್ ಮಾಡ್ಬೋದು ಅನ್ಕೋತೀನಿ. ಸೊ ಇದು ಬಂದು ಬೇರಿಂಗ್ಸನ್ನು ರೆಡಿ ಮಾಡುವಂಥ ಕಂಪ್ನಿ. ಸೊ ಅವ್ರ ಕಂಪ್ನಿ ಬೇರಿಂಗ್ಸ್ ಎಲ್ಲ ಈ ಥರ ಇಟ್ಟಿರ್ತಾರೆ ನೋಡಿ, ಶಾಂಪಲ್ಸಿಗೆ ಅಂತ ಹೇಳ್ಬಿಟ್ಟು. ಸರಿ
ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂದರೆ ಇಲ್ಲಿ ಬಂದು ನಮ್ಮ ಬೆಂಗಳೂರವ್ರೊಬ್ಬರು ಶಾಪ್ ಹಾಕಿದವ್ರು ಇಲ್ಲಿ ಕೂಡ ಬಂದು. ಸೊ ಇಲ್ಲಿದೆ ನೋಡಿ, ರಾವ್ ಮೋಟರ್ಸ್ ಅಂತ ಹೇಳ್ಬಿಟ್ಟು ಹಾರ್ನು ಮತ್ತು ಸುಮಾರು ಲೈಟಿಂಗ್ಸ್ ಇದೆಲ್ಲ ಸುಮಾರು ಸತಿ ತೋರಿಸಿದ್ದೀನಿ ನಿಮಗೆ. ಅವರು ಕೂಡ ಹಾಕಿದ್ದಾರೆ. ಅವ್ರದ್ದು ಒಂದು ಶಾಪ್ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಶಾಪ್ ಬಾಸುರೀಸ್ ಅಂತ ಹೇಳಿ ಹಾರ್ನದ್ದು. ಸೊ ಮತ್ತು ವೀಲ್ ಕ್ಯಾಪ್ ಆಗಿರ್ಬೋದು, ಬ್ಯಾಟ್ರಿ ಹಾರ್ನ್, ಈ ಥರ ಎಲ್ಲ ಇರುತ್ತೆ. ಸೊ ಇದು ಬಂದು ಬೆಂಗಳೂರವರು ರಾವ್ ಮೋಟರ್ಸ್ ಅಂತ ಇದೆಯಲ್ಲ, ಸೊ ಅವ್ರು ಬಂದು ಅರೇಂಜ್ ಮಾಡಿರೋದು ಇಲ್ಲಿ. ಸೊ ಇವರ ಬಂದವರು ರಾವ್ ಮೋಟರ್ಸ್ ಅವರು ಕನ್ನಡದವ್ರು ಸಿಕ್ಕರೆ ನಮಗೂ ಒಂದು ಖುಷಿನೇ. ಸೊ ಒಂದು ಸ್ವಲ್ಪ ತೋರಿಸ್ಬಿಡುತ್ತಿದೆ, ಪಾಪ ಏನೋ ಬ್ಯುಸಿ ಇದ್ದಾರೆ ಅವರು. ಸೊ ಇಲ್ಲಿ ಬಂದು ನಿಮಗೆ ಕಂಪ್ಲೀಟಾಗಿ ಮ್ಯಾಕ್ ವೀಲ್ಸು, ಏರ್ ಹಾರ್ನ್ಸ್ ಮತ್ತು ವೀಲ್ ಬೋರ್ಡ್ಸ್ ಇದು ಬರುತ್ತೆ ನೋಡಿ ಈ ಥರ. ಸೊ ವೀಲ್ ಕ್ಯಾಪಿಗೆ ಹಾಕ್ತಾರಲ್ಲ ಅದು ಬರುತ್ತೆ. ಸೊ ಬ್ಯಾಟ್ರಿ ಹಾರ್ನ್ ಬರುತ್ತವೆ. ಸೊ ಅಲ್ಲಿ ಎಲ್ಲ ಇದೆ ನೋಡಿ. ಸೊ ಇಲ್ಲಿ ಕೂಡ ಇದ್ದಾವೆ. ಸೊ ಇದು ಬಂದು ಬಾಸುರೀಸದು ನ್ಯೂ ಹಾರ್ನ್ ಅದು. ಸೊ ಸಖತ್ತಾಗೈತೆ ಅದು ಕೂಡ. ಬನ್ನಿ ಮತ್ತೆ ಬೇರೆ ಸ್ಟಾಲ್ಗಳು ತೋರಿಸ್ತೀನಿ ನಿಮಗೆ. ಸೊ ಇಲ್ಲ ಹಿಂದ್ಗಡೆ ಬಂದು ಇದು ಕಾರಿಂದ ಫ್ರಂಟ್ ಬಂಪರ್ಸ್ ಮತ್ತು ಹಿಂದ್ಗಡೆ ಬಂಪರ್ ಅಂತ ಏನು ಕರಿತಾರೆ ಅದು, ಮತ್ತು ಮುಂದಿನ ಗ್ರಿಲ್ ಅದೆಲ್ಲ ಇದೆ. ಸೊ ಅದನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಬಂದ್ರೆ ಮಹೇಂದ್ರ ಥಾರದ್ದು. ಸೊ ಕೆಳಗಡೆ ಬಂದ ಗ್ರಿಲ್, ಸೊ ಕಂಪ್ನಿ ಹೆಸರು ಗೊತ್ತಾಗಲ್ಲ, ಸೊ ಇರ್ತವೆ. ಸೊ ಇದು ಬಂದೆಲ್ಲ ಹಿಂದ್ಗಡೆ ಇರುವಂಥದ್ದು. ಮ್ಯಾಟ್ಗಳೆಲ್ಲ ಹಾಕಿದ್ದಾರೆ. ಇದು ಒಂದು ಓಲ್ಡ್ ಕಾರ್. ಸೊ ಇಲ್ಲಿ ಬಂದು ಓಲೋ ಬಸ್ಸಿನ ಹೆಡ್ಲೈಟ್ ಇಟ್ಟಿದ್ದಾರೆ. ಸೊ ಇದು ಕೂಡ ಅಮೇಝಿಂಗ್. ಸೊ ಓಲೋ ಬಸ್ ಹೆಡ್ಲೈಟ್ ಇದೆ. ಸೊ ಅಂದರೆ ಬಲ್ಬ್ ರೆಡಿ ಮಾಡಿ. ಸೊ ಇವರು ಸೊ ಇಲ್ಲಿದೆ ನೋಡಿ. ಸೊ ಇದು ಕೂಡ ಓಲೋ ಬಸ್ಸು ಮುಂಚೆ ಬರೋತಕ್ಕಲ್ಲ. ಸೊ 3 ಪಿನ್ ಬರುತ್ತೆ. ಲೈಟ್ ಬಂದು ಹೆಂಗೈತೆ ನೋಡೋಣ ಬರ್ರಿ. ಇದು ಅನುಕೂಲ ಮೇಡಮ್ एक बार 24 वोल्ट है, 12 वोल्ट का 12 वोल्ट डिम एंड डिप दोनों आता है इसमें. 1 मिनट. वाह अमेजिंग. ओके हाफ कर दीजिए मैडम. ಸಖತ್ತಿದೆ. ಮುಂಗಡೆ ಥರ ಇದೆ ನೋಡಿ. ಸೊ ಇವು ಬಂದು ಮೇ ಬಿ ಕಾರ್ಸ್ದು ಅನ್ಕೋತೇನೆ ನಾನು. ಟರ್ಬೋ ಭಯ್ಯ ಕಾರ್ ಕಾ ಏನಾ, ಕಾರ್ ಕಾ ಟರ್ಬೋ ಬೋಲ್ತಾ ಏನಾ. ಸೊ ಇದು ಕಾರಿನ ಟರ್ಬೋ ಅಂತ ಕರೀತಾರೆ. ಸೊ ಇವರು ಕೂಡ ಬೇರೆ ಬೇರೆ ಕಂಪ್ನಿಗಳಿಗೆ ರೆಡಿ ಮಾಡಿ ಸೊ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಯಾವ ಕಂಪ್ನಿಗೆ ಸೇಲ್ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಡಿಸ್ಪ್ಲೇ ಮಾಡ್ತಾರೆ, ಕೆಲವೊಂದಿಷ್ಟು ಅಲ್ಲಿ ಡಿಸ್ಪ್ಲೇ ಮಾಡಿರಲ್ಲ. ಸೊ ಇಲ್ಲಿದ್ರೆ ತೋರಿಸ್ತೀನಿ ನಿಮಗೆ. ಅದು ನೆಕ್ಸ್ಟು ಸೊ ಇಟ್ಟಿದ್ದಾರೆ ನೋಡಿ ಈ ಥರ. ಸೊ ಇದು ಬಂದು ಕಾರ್ಗಳು. ಸೊ ಕಾರಿಗೆ ನೀವು ನೋಡಿರ್ತೀರ ಬ್ರೇಕ್ ಲೈನರು, ಬ್ರೇಕ್ ಪ್ಯಾಡು ಅಂತ ಏನು ಕರಿತೀವಲ್ಲ ಇದೆ. ಸೊ ಕಾರು ಮತ್ತು ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಈ ಥರ. ಸೊ ಬೂಸ್ಟರ್ ಅಂತ ಏನು ನೋಡ್ತಿರಲ್ಲ ಇದು ಬಂದು, ಸೊ ಇದು ಬಂದು ಬೂಸ್ಟರು. ಸೊ ಇದು ಬಂದು ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡ್ ಇದು ರಿಯರ್ ಬೂಸ್ಟರ್ ಅಂತ ಕರೀ. ಇದು ಬಂದು ಫ್ರಂಟ್ ಬೂಸ್ಟರ್. ಇದು ಬಂದು ಬ್ರೇಕ್ ಲೈನರ್ ಅಂತ ಕರಿತೀವಲ್ಲ. ಸೊ ಇದಕ್ಕೆ ಲೈನರ್ ಬರುತ್ತೆ ಇಲ್ಲಿ. ಸೊ ಇದು ಒಂದು ಹಬ್. ಸೊ ಈ ಥರ ಇರುತ್ತೆ. ಸೊ ಇವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡಿ ಸೊ ಬೇರೆ ಬೇರೆ ಟಾಟಾದವ್ರಿಗಾಯಿತು, ಸೊ ಅಶೋಕ್ ಲೇಲ್ಯಾಂಡು, ಸೊ ಆ ಥರ ಕಂಪ್ನಿಗಳಿಗೆ ಸೊ ಸೇಲ್ ಮಾಡ್ತಾರೆ. ಸೊ ಇದು ಬಂದು ಕಾರ್ ಡೂಮ್ಸ್ ಇಲ್ಲೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಇದು ಕೂಡ ಇವರು ರೆಡಿ ಮಾಡಿ ಸೊ ಬೇರೆ ಬೇರೆ ಕಂಪ್ನಿಯವ್ರಿಗೆ, ಸೊ ಇನೋವಾ ಆಗಿರ್ಬೋದು, ಟಾಟಾ ಮೋಟರ್ಸು, ಸೊ ಚೋರ್ಲೇಟ, ಸೊ ಸುಮಾರು ಕಂಪ್ನಿಗಳಿಗೆ ಇವರು ಕೂಡ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಬ್ರೇಕ್ ಲೈಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಬಂದು ಫೋಗ್ ಲ್ಯಾಂಪ್ ಲೈಟ್ಸ್ಗಳೆಲ್ಲ. ಸೊ ಇಲ್ಲಿ ಬೈಕ್ ಕೂಡ ಲೈಟ್ಸ್ ಇರುತ್ತೆ. ಸೊ ನಾವೇನಾದ್ರು ಇನ್ ಕೇಸ್ ಆರ್ಡರ್ನ ಜಾಸ್ತಿ ಕೊಟ್ಟರೆ ಇವರು ಕೂಡ ಡೈರೆಕ್ಟಾಗಿ ಸೊ ನಮ್ಮ ಬ್ರ್ಯಾಂಡ್ ಏನಿರುತ್ತೆ ಸೊ ಆ ಬ್ರ್ಯಾಂಡ್ ಹೆಸರು ಹಾಕ್ಬಿಟ್ಟು ಕೊಡ್ತಾರೆ.
ಸೊ ಇಲ್ಲಿ ಬಂದು ಕಾರಿಗೆ ಬೇಕಾಗಿರುವಂಥ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಅದು ಯಾವ ಥರ ಅಂತಂದರೆ ಎ ಸಿ ಬ್ಲೋವರ್ಸ್ ಆಗಿರ್ಬೋದು, ಸೊ ಈ ಥರ. ಸೊ ಮತ್ತು ಲೈಟಿಂಗ್ಸು ಮತ್ತು ಟಯರ್ ಎಂಡು, ಸೊ ಇಲ್ಲಿದೆ ನೋಡಿ. ಸೊ ಈ ಥರ ಪ್ರತಿಯೊಂದು ಈ ಇಕ್ವಿಪ್ಮೆಂಟ್ಸನ್ನು ಇವರು ರೆಡಿ ಮಾಡಿ ಸೊ ಬೇರೆ ಬೇರೆ ಕಂಪ್ನಿಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಬೇರೆ ಸೊ ಇವು ಬಂದು ಕಾರಿಗೆ ಫಿಲ್ಟರ್ಸ್ ಎಲ್ಲ ಕೇಳಿರ್ತಾರೆ ನೀವು. ಸೊ ಇದು ಬಂದು ಫಿಲ್ಟರ್ಸು ಸೊ ಈ ಥರ ಇರುತ್ತೆ ನೋಡಿ. ಸೊ ಎ ಸಿ ಫಿಲ್ಟರ್ಸ್ ಇರುತ್ತೆ. ಸೊ ಇವು ಬಂದು ಇಂಜನ್ ಮೌಂಟ್ಸ್ ಅಂತ ಕರೀತಾರೆ ಇದಕ್ಕೆಲ್ಲ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಬೇಕಂದ್ರೆ. आप बोल एक बार बोल दीजिए. हाँ, ब्रेक क्या बोलते हैं उसको? ब्रेक डिस्क हाँ, ब्रेक डिस्क. हम लारी को बस को डिस्क ही बोलते हैं, ಸೇಮ್. से मतलब ब्रेक डिस्क. ಸೊ ಈ ಥರ ಎಲ್ಲ ಪಾರ್ಟ್ಸ್ಗಳು ನಿಮಗೆ ಡೋರ್ ಲಾಕ್ಸ್ ಆಗಿರ್ಬೋದು, ಸೊ ಈ ಥರ ಹ್ಯಾಂಡಲ್ಸ್ ಆಗಿರ್ಬೋದು, ಎ ಸಿ ಕಂಪ್ರೆಸರು, ರಬ್ಬರ್ಸ್. Ball joint also is there. Brake pad. ಸೊ ಇದು ಬಂದು ಬ್ರೇಕ್ ಪ್ಯಾಡ್. ಸೊ ಕಾರಿಗೆ ಸುಮಾರು ಸತಿ ಇಲ್ಲಿದೆ ನೋಡಿ. ಸೊ ಇದು ಬಂದು ಸೆನ್ಸರ್, ಎ ಬಿ ಎಸ್ ಸೆನ್ಸರ್ನ. ಸೊ ಎ ಬಿ ಎಸ್ ಸೆನ್ಸರ್ಸ್ ಇವೆಲ್ಲ. And ball link rods, upper arm, lower arm also is there. ಲಿಂಕ್ ರಾಡ್ ಈ ಥರ ಇರುತ್ತೆ Yeah, ನೋಡಿ link ಕಾರಿಗೆ. rod, upper arm, lower arm is there. ಓಕೆ, ಥ್ಯಾಂಕ್ ಯು ಮೇಡಮ್. Thank you, sir. ಸೊ ಇದಿಷ್ಟು ನೋಡೋಣ. ಇವತ್ತು ಇಡೀ ದಿನ ಅಡ್ಡಾಡಿದ್ರು. ನಾನೊಂದು ಹಬ್ಬ ಅಂದರೆ ಒಂದು 30ರಿಂದ 40 ಅಂಗಡಿ ಅಡ್ಡಾಡಿರ್ಬೋದೇನೋ ಮೇ ಬಿ. ಸೊ ಇನ್ನೂ ಕೂಡ ಕಂಪ್ಲೀಟಾಗಿ ಮುಗಿದಿಲ್ಲ ಇದು. ಸೊ 3 ದಿನ ಇರುತ್ತೆ. ಸೊ ಫುಲ್ ವಿಡಿಯೋ ಒಂದು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಮಲ್ಲು ರಾಜ್ಗೌಡದಲ್ಲಿ ಹಾಕಿದ್ದೀನಿ. ಸಣ್ಣ ಪುಟ್ಟ ರೀಲ್ಸ್ಗಳೆಲ್ಲ ಬಂದು ಸಪ್ರೇಟಾಗಿ ವಿಡಿಯೋ ಕೂಡ ಹಾಕಿರ್ತೀನಿ. ಸೊ ಅಂದರೆ ಯಾವ್ಯಾವ ಕಂಪ್ನಿದು ಯಾವ್ಯಾವ ಬಸ್ಸಿಗೆ, ಲಾರಿಗೆ ಬರುತ್ತೆ, ಕಾರಿಂದ ಆಗಿರ್ಬೋದು, ಪ್ರತಿಯೊಂದು ಸಣ್ಣ ರೀಲ್ಸಾಗಿ ಹಾಕಿರ್ತೀನಿ. ಸೊ ಯಾಕಂದರೆ ಒಂದು ದಿನದಲ್ಲಿ ಪ್ರತಿ ಇದನ್ನು ಕವರ್ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸ್ಟಾಲ್ ಇದೆ ಇಲ್ಲಿ. ಸೊ ಕೌಂಟ್ ಮಾಡಿದರೆ ಒಂದು 4,000 ಮೇಲೆ ಆಗ್ಬೋದೇನೋ ಮೇ ಬಿ. ಸೊ ಅಂದರೆ 2 ಇದೆ, 1 and 2 ಅಂತಿದೆ. ಸೊ ಅದಕ್ಕೆ ಎಷ್ಟಾಗಿದೆ ಅಷ್ಟು ಕವರ್ ಮಾಡಿದ್ದೀನಿ ಇವತ್ತು. ಬಟ್ ನಾಳೆ ಮಿಕ್ಕಿರೋದೆಲ್ಲ ರೀಲ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.